Hello students, welcome to Math Bro. In today's session, I am going to discuss about the most important 2 mark questions from the chapter integrals. Okay, ಈ ಚಾಪ್ಟರ್ ಮೇಲೆ ಒಂದಿಷ್ಟು ಏನು ಮಾಡೋಣ ಅಂತಂದ್ರೆ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ನೋಡ್ಬಿಟ್ಟು ದೆನ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್. ಓಕೆ, ಸೊ ಇಂಟಿಗ್ರೇಷನ್ ಅಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ನಾಲೆಜ್ ಬೇಕಾಗಿರೋದು ಯಾವುದು ಅಂತಂದ್ರೆ ಫಸ್ಟ್ ಡೆರಿವೇಟಿವ್ಸ್ ಎಲ್ಲ ಗೊತ್ತಿರ್ಬೇಕು ನಮಗೆ. ಎಷ್ಟು ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಅದಾವೋ ಇನ್ಕ್ಲೂಡಿಂಗ್ ದ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿವರೆಗೂ ಕೂಡ ನಮ್ಗೇನು ಗೊತ್ತಿರ್ಬೇಕಾ, ಡೆರಿವೇಟಿವ್ಸ್, ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಗೊತ್ತಿರ್ಬೇಕು. ಸೊ ವಿ ನೋ ದಟ್ ಇಂಟಿಗ್ರೇಷನ್ ಈಸ್ ಎ ಇನ್ವರ್ಸ್ ಪ್ರೊಸೆಸ್ ಆಫ್ ಡಿಫರೆನ್ಸಿಯೇಷನ್. ಹೌದಾ? ಸೊ ಇವೆರಡು ಇನ್ವರ್ಸ್ ಇರೋದ್ರಿಂದ, ಒಂದಕ್ಕೊಂದು ರಿವರ್ಸ್ ಪ್ರೊಸೆಸ್ ಇರೋದ್ರಿಂದ, ಇನ್ವರ್ಸ್ ಪ್ರೊಸೆಸ್ ಇರೋದ್ರಿಂದ we should know about the derivatives. ಹಾಗಾದ್ರೆ ಕಮಿಂಗ್ ಟು ದಿ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್, ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಟು ದಿ ಪವರ್ ಎನ್ ಏನಾಗುತ್ತೆ? ಹಾಗಾದ್ರೆ ಎಕ್ಸ್ ರೇಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಆಗುತ್ತೆ. ಹೌದಾ? ಅಂದ್ರೆ ಇಲ್ಲಿ ಏನ್ ಪವರ್ ಇರುತ್ತಲ್ಲ ಅದಕ್ಕೆ ಒಂದು ಜಾಸ್ತಿ ಮಾಡ್ರಿ, ಸೇಮ್ ಪವರ್ ಇಂದ ಡಿವೈಡ್ ಮಾಡ್ರಿ, then we need to add the constant term. Okay, then coming to the integration of constant, ಅಲ್ಲಿ ಡೆರಿವೇಟಿವ್ ಆಫ್ ಕಾನ್ಸ್ಟಂಟ್ ಏನಾಗ್ತಿತ್ತು? 0 ಆಗ್ತಿತ್ತು, ರೈಟ್? ಇಲ್ಲಿ ಡೆರಿವೇಟಿವ್ ಆಫ್ ಇಂಟಿಗ್ರೇಷನ್ ಆಫ್ ಕಾನ್ಸ್ಟಂಟ್ ಏನಾಗುತ್ತೆ ಅಂತಂದ್ರೆ ಕಾನ್ಸ್ಟಂಟ್ ಮಲ್ಟಿಪ್ಲೈಡ್ ಬೈ ಎಕ್ಸ್ ಆಗುತ್ತೆ ಪ್ಲಸ್ ಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ? ಹಂಗಾದ್ರೆ ಇ ಪವರ್ ಎಕ್ಸ್ ಪ್ಲಸ್ ಸಿ. ದೆನ್ ಇಂಟಿಗ್ರೇಷನ್ ಆಫ್ ಎ ರೇಸ್ ಟು ಎಕ್ಸ್ ಏನಾಗುತ್ತೆ ಹೇಳ್ರಿ? ಎ ರೇಸ್ ಟು ಎಕ್ಸ್ ಡಿವೈಡೆಡ್ ಬೈ ಲಾಗ್ ಎ ಆಗುತ್ತೆ ಪ್ಲಸ್ ಸಿ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಡಿ ಎಕ್ಸ್ ಏನಾಗುತ್ತೆ? ಇದು ಲಾಗ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಕರೆಕ್ಟಾ? ಇಂಟಿಗ್ರೇಷನ್ ಆಫ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಬೈ ಎಕ್ಸ್ ಪ್ಲಸ್ ಸಿ ಆಗುತ್ತಾ? ಬಿಕಾಸ್ ವಿ ನೋ ದಟ್ ಡೆರಿವೇಟಿವ್ ಆಫ್ 1 ಬೈ ಎಕ್ಸ್ ಈಸ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಓಕೆ, ನಿಮ್ಗೆ ಇದು ರಿಸಲ್ಟ್ ನೆನಪಿಡೋದ್ರಿಂದ ಬಹಳಷ್ಟು ಟೈಮ್ ಸೇವ್ ಆಗುತ್ತಾ. ಎಲ್ಲಿ ಅಂತ ನಾನು ಹೇಳ್ತೀನಿ, ಬಂದಾಗ ಎಕ್ಸಾಂಪಲ್ ಬಂದಾಗ ಹೇಳ್ತೀನಿ. ನೋಡ್ರಿ, ಸಪೋಸ್ ಒಂದ್ ವೇಳೆ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇತ್ತು ಅಂತಂದ್ರೆ ಅದರದ ಇಂಟಿಗ್ರೇಷನ್ ಏನಾಗುತ್ತಾ? ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಓಕೆ, ದೆನ್ ಕಮಿಂಗ್ ಟು ದಿ ಇಂಟಿಗ್ರಲ್ಸ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್, integration of sin x is minus cos x plus c. Then integration of cos x, integration of cos x is sin x plus c. Integration of secant square x, and that is nothing but tan x plus c. Integration of cosecant square x, that is minus cot x plus c. Integration of sec x into tan x is sec x plus c. Integration of cosec x into cot x dx is equals to minus cosec x plus c. ನಮ್ಗೆ ಇಷ್ಟಂತೂ ಕಂಪಲ್ಸರಿ ಗೊತ್ತು ಇರಲೇಬೇಕಾಗತ್ತೆ. ಓಕೆ, ದೆನ್ ಇದ್ರ ಜೊತೆಗೆ ಇಂಟಿಗ್ರೇಷನ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ನಾಲೆಜ್ ಒಂಚೂರು ಬೇಕಾಗತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಇಲ್ಲಿ ನೋಡ್ರಿ, we know that the derivative of sin inverse x is 1 divided by root over 1 minus x square.
ಕರೆಕ್ಟಾ? ಹಂಗಾದ್ರೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಓವರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? ಹಂಗಾದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಓಕೆ, ಸೊ 1 ಡಿವೈಡೆಡ್ ಬೈ ರೂಟ್ ಓವರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ಓಕೆ, ದೆನ್ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ, ಒಂದ್ ವೇಳೆ ಇಲ್ಲಿ ಮೈನಸ್ ಇತ್ತಂತಂದ್ರೆ ಅವಾಗಿದ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಮೈನಸ್ ಇರ್ಲಿಲ್ಲ ಅಂತಂದ್ರೆ ರೂಟ್ ಓವರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಕ್ಯಾನ್ ಆಲ್ಸೋ ಬಿ ಮೈನಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ಹೌದಾ? ಇಟ್ ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್. ಅಲ್ಲಿ ನಾವು ಯಾವ ರೀತಿ ಪ್ರೊಸೀಡ್ ಮಾಡ್ತಾ ಇದೀವಿ ಅದರ ಮೇಲೆ ಆನ್ಸರ್ ಏನಾಗುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ ಅದು ಸೊಲ್ಯೂಷನ್. ದೆನ್ ಕಮಿಂಗ್ ಟು ದಿ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇದೇನಾಗುತ್ತೆ ಹೇಳ್ರಿ? ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ? ಅದು ಕಾಟ್ ಇನ್ವರ್ಸ್ ಎಕ್ಸ್ ಆಗತ್ತಾ? ಆ ಮೈನಸ್ ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಅಂತಂದ್ರೆ ಅದೇನಾಗುತ್ತೆ? ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್, ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ರೂಟ್ ಓವರ್ ಎಕ್ಸ್ ಸ್ಕ್ವೇರ್ ಮೈನಸ್ 1, ಇದು ಯಾರಿಗೆ ಈಕ್ವಲ್ ಆಗುತ್ತೆ? ಸೆಕ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ದೆನ್ ಕಮಿಂಗ್ ಟು ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ರೂಟ್ ಓವರ್, ಇಲ್ಲಿ ಮೈನಸ್ ಐತಿ ಅಂತ ಹೇಳಿ ಅನ್ಕೊಡ್ರಿ. ಸಪೋಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿ ಎಕ್ಸ್ ಇತ್ತಂತಂದ್ರೆ ಅದು ಯಾರಿಗೆ ಈಕ್ವಲ್ ಆಗ್ತಿತ್ತು? ಕೊಸೆಕ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಆಗ್ತಿತ್ತು. ಸೊ ಮೈನಸ್ ಅನ್ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಅಂತಂದ್ರೆ ಅವಾಗ ಏನಾಗುತ್ತೆ? ಇದು ಮೈನಸ್ ಕೊಸೆಕ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಇಷ್ಟು ನಾಲೆಜ್ ನಮ್ಗೆ ಕಂಪಲ್ಸರಿ ಇರಲೇಬೇಕು. ಇದ್ರ ಜೊತೆಗೆ ಫಸ್ಟ್ ನಿಮಗೆ ಏನ್ ನಾಲೆಜ್ ಬೇಕಂತಂದ್ರೆ ಡಿಫ್ರೆನ್ಸಿಯೇಷನ್ ಒಳಗಡೆ ಚೈನ್ ರೂಲ್ ಅಂತ ಕಲ್ತಿದೀವಿ ನಾವು. ಸರಿ, ಅದನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ದೀರಿ? ಎಸ್, ಅದು ಗೊತ್ತಿತ್ತಂತಂದ್ರೆ ನಿಮ್ಗೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಈಸಿ ಆಗತ್ತೆ. ಸಪೋಸ್ ದೇರ್ ಈಸ್ ಎ ಕಾಂಪೋಸಿಟ್ ಫಂಕ್ಷನ್ ಅಂತ ಅನ್ಕೊಡ್ರಿ. ಎಫ್ ಆಫ್ ಜಿ ಆಫ್ ಎಕ್ಸ್ ಅನ್ನೋದು ಒಂದು ಕಾಂಪೋಸಿಟ್ ಫಂಕ್ಷನ್ ಇದೆ. ಇದನ್ನ ಡಿಫರೆನ್ಶಿಯೇಟ್ ಮಾಡ್ಬೇಕಾಗಿತ್ತು ನಾನೀಗ. ವಿ ನೀಡ್ ಟು ಡಿಫರೆನ್ಶಿಯೇಟ್ ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. In that case, what I will do is I will use the chain rule. Chain rule ಏನು ಹೇಳುತ್ತೆ? We need to differentiate the outermost function by keeping the innermost function as it is. Outermost function differentiate ಮಾಡಿದ್ರೆ ಅಂದ್ರೆ ಏನಾಗುತ್ತೆ? f dash of g of x ಆಗುತ್ತಾ? Then multiplied with the derivative of innermost function ಏನೈತಿ? g dash of x ಇಂದ ಡಿವೈಡ್ ಮಾಡ್ತೇವೆ. ಹೌದಾ? ಹಾ, ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೇಕೀಗ. ಒಂದ್ ವೇಳೆ ನಾವು ಒಂದು ಫಂಕ್ಷನ್ ಐತಿ, ಇದೆಲ್ಲ ಸೇರಿ ಒಂದು ಫಂಕ್ಷನ್ ಅನ್ಕೊಡ್ರಿ. ಆ ಫಂಕ್ಷನ್ ವೇರಿಯೇಬಲ್ ಏನೈತಲ್ಲ, ದಟ್ ಈಸ್ ಆಲ್ಸೋ ಒನ್ ಮೋರ್ ಫಂಕ್ಷನ್. ಆ ವೇರಿಯೇಬಲ್ ಏನೈತಲ್ಲ, ಆ ವೇರಿಯೇಬಲ್ ಡೆರಿವೇಟಿವ್ ಇಂದ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಿವಿ ಅಂತ ಅನ್ಕೊಡ್ರಿ. ಈ ಟೈಪ್ ಆಫ್ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಾಕತ್ತೀವಿ ಅಂತಂದ್ರೆ ಈಗ ನಾನು ಹೇಳ್ತೀನಿ ನೋಡ್ರಿ ಯಾವ ರೀತಿ ಅಂತ ಹೇಳ್ತೀನಿ. ಎಫ್, ಕ್ಯಾಪಿಟಲ್ ಎಫ್ ತಗೊಳ್ಳೋಣ. ಎಫ್ ಆಫ್ ಜಿ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ ಇದೆ. ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು ನಾನು. ಇಂಟಿಗ್ರೇಟ್ ಮಾಡ್ಲಿಕ್ಕೆ ಚೈನ್ ರೂಲ್ ಇಲ್ಲ ಅಲ್ಲ. ಅದು ಯಾವಾಗ ಪಾಸಿಬಲ್ ಐತಂತಂದ್ರೆ ಒಂದ್ ವೇಳೆ ಇನ್ನರ್ ಮೋಸ್ಟ್ ಫಂಕ್ಷನ್ ದ ಡೆರಿವೇಟಿವ್ ಇಂದ ಮಲ್ಟಿಪ್ಲೈ ಆಗಿತ್ತಂತಂದ್ರೆ ದೆನ್ ವಿ ಕ್ಯಾನ್ find the integral of these kind of functions by using integration by substitution method. ಯಾವ ಮೆಥಡ್? ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಇಂಟಿಗ್ರೇಟ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ if I substitute g of x as t, then this becomes g dash of x dx is equals to dt ಆಗತ್ತವ. ಅವಾಗ ಈ ಕ್ವಾಂಟಿಟಿ ಏನಾಗತ್ತ? ಯಾರಿಂದ ರಿಪ್ಲೇಸ್ ಆಗ್ಬಿಡುತ್ತೆ? dt ಇಂದ ರಿಪ್ಲೇಸ್ ಆಗತ್ತ. ಹಾಗಾದ್ರೆ ಇದೇನಾಗತ್ತ? ಅವಾಗ ಎಫ್ ಆಫ್ ಟಿ ಡಿ ಟಿ ಆಗತ್ತೆ. ಇನ್ನು ಈಸಿಲಿ ನೀವೇನ್ ಮಾಡ್ಬೋದು ಅಂತಂದ್ರೆ ಇಂಟಿಗ್ರೇಟ್ ಮಾಡಿ ಆನ್ಸರ್ ಫೈಂಡ್ ಮಾಡ್ಬೋದು. ಯಾವಾಗ ಬೇಕಾದಾಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸಬ್ಸ್ಟಿಟ್ಯೂಷನ್ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು ನಾನು ಇಲ್ಲಿ
ಒಂದು ಏನು ಹೇಳಿದೆ ಅಂತ ಒಂದು ಪ್ರೊಸೀಜರ್ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ವಿತೌಟ್ ಡಿಲೇಯಿಂಗ್ ಲೆಟ್ ಅಸ್ ಬಿಗಿನ್ ವಿತ್ ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಏನಿದೆ ಇಲ್ಲಿ, ಫೈಂಡ್ ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಮಲ್ಟಿಪ್ಲೈಡ್ ಬೈ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3. ಬಹಳ ಸಿಂಪಲ್ ಇರೋದು ಇದು. ಸೊ ಈ ರೀತಿ ಕೊಟ್ಟಾಗ ಫಸ್ಟ್ ನಾವು ಐ ಇಸ್ ಈಕ್ವಲ್ ಟು ಅಂತ ಅದೇನು ಕೊಟ್ಟಿರ್ತಾನೋ ಅದನ್ನ ಒಂದ್ಸಲ ನೀಟಾಗಿ ಬರ್ಕೊಂಡ್ಬಿಡೋದು. ರೂಟ್ ಎಕ್ಸ್, ಓಕೆ, ರೂಟ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ರೇಸ್ ಟು ದಿ ಪವರ್ 1/2 ಅಂತ ಬರಿಬೋದಾ? ಎಕ್ಸ್ ರೇಸ್ ಟು ದಿ ಪವರ್ 1/2 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 dx. ಓಕೆ, ಇನ್ನೇನಿಲ್ಲ, ಇಂಡಿವಿಜುವಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. ಸಿ ಇಂಟಿಗ್ರೇಷನ್ ಒಳಗಡೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಇಂಟಿಗ್ರೇಷನ್ ಆಫ್ ಒಂದು ಕಾನ್ಸ್ಟಂಟ್ ಐತಿ, ಅದ್ರ ಜೊತೆ ಒಂದು ಫಂಕ್ಷನ್ ಐತಿ ಅಂತಂದ್ರೆ ಕಾನ್ಸ್ಟಂಟ್ ಅನ್ನ ಆಸ್ ಇಟ್ ಈಸ್ ಇಟ್ಟು ವಿ ವಿಲ್ ಇಂಟಿಗ್ರೇಟ್ ಓನ್ಲಿ ದ ಫಂಕ್ಷನ್. ಫಂಕ್ಷನ್ ಅನ್ನ ಮಾತ್ರ ಇಂಟಿಗ್ರೇಟ್ ಮಾಡ್ತೀವಿ ನಾವು. ನಮಗಿದು ಆಲ್ರೆಡಿ ಏನೈತೆ ಅಂತಂದ್ರೆ ಇದು ಗೊತ್ತಿರೋದೇ, ಇದು ಹೌದಾ, ಇದು ಗೊತ್ತಿರೋದು ಇದು. ಸೊ ಇನ್ ದ ಸೇಮ್ ಮ್ಯಾನರ್ ಐ ಈಸ್ ಈಕ್ವಲ್ಸ್ ಟು 3 ಆಸ್ ಇಟ್ ಈಸ್ ಇಡೋಣ, ಎಕ್ಸ್ ರೇಸ್ ಟು ದಿ ಪವರ್ 1/2 ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ವಿ ವಿಲ್ ಜಸ್ಟ್ ಆಡ್ ದ ಪವರ್ಸ್ 1/2 ಪ್ಲಸ್ 2, 2 2s are 4, 4 plus 1 5, 5/2 ಆಗುತ್ತೆ. ಎಕ್ಸ್ ರೇಸ್ ಟು ದಿ ಪವರ್ 5/2 dx. ಓಕೆ, ಪ್ಲಸ್ 2 ಆಸ್ ಇಟ್ ಈಸ್ ಇಡ್ರಿ, ಜಸ್ಟ್ ಮಲ್ಟಿಪ್ಲೈ ದೀಸ್ ಟು, ಎಕ್ಸ್ ರೇಸ್ ಟು ದಿ ಪವರ್ ಹಾಫ್, ಆಮೇಲೆ ಇಲ್ಲಿ ಪವರ್ 1 ಇರುತ್ತೆ, ಹಾಫ್ ಪ್ಲಸ್ 1 ಅಂತಂದ್ರೆ ಏನಾಗುತ್ತೆ, ಎಕ್ಸ್ ರೇಸ್ ಟು ದಿ ಪವರ್ 3/2 dx ಆಗುತ್ತೆ. ಕರೆಕ್ಟ್? ಪ್ಲಸ್ 3 ಇಂಟು ಇಂಟಿಗ್ರೇಷನ್ ಆಫ್ 1 dx. ಓಕೆ, ಸಿ ಡೆರಿವೇಟಿವ್ ಆಫ್ ಎಕ್ಸ್ ಈಸ್ 1. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, ಎಕ್ಸ್ ಆಗುತ್ತೆ. ಇಷ್ಟ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಸೊ ಐ ಬಿಕಮ್ಸ್ ಈಕ್ವಲ್ಸ್ ಟು 3 ಇಂಟು, ಇಲ್ಲೇನಾಗುತ್ತೆ, ನಾನು ಫಸ್ಟ್ ಫಾರ್ಮುಲಾ ಬರ್ದಿದ್ದಲ್ಲ ಎಕ್ಸ್ ಪವರ್ ಎನ್ ಫಾರ್ಮುಲಾ, ಅದನ್ನು ಯೂಸ್ ಮಾಡೋದು. ಎಕ್ಸ್ ಪವರ್ ಎನ್ ಫಾರ್ಮುಲಾ ಯೂಸ್ ಮಾಡಿದೀನಿ ಅಂತಂದ್ರೆ ಏನಾಗುತ್ತೆ ಹೇಳ್ರಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಎಕ್ಸ್ ಪವರ್ ಎನ್ ಪ್ಲಸ್ 1 ಪವರ್ ಜಾಸ್ತಿ ಮಾಡ್ಬೇಕು, 1 ಜಾಸ್ತಿ ಮಾಡ್ಬೇಕು, ಹೌದಾ. ಸೊ 5/2 ಪ್ಲಸ್ 1 ಅಂತಂದ್ರೆ ಏನಾಗುತ್ತೆ, 7/2 ಆಗುತ್ತೆ. ಎಕ್ಸ್ ರೇಸ್ ಟು ದಿ ಪವರ್ 7/2. ಈಗ ನೀವು ಅದ ನಂಬರ್ ಇಂದ ಇಲ್ಲಿ ಡಿವೈಡ್ ಮಾಡ್ಬೇಕು. ಈಗ ಯಾರಿಂದ ಡಿವೈಡ್ ಮಾಡ್ಬೇಕು, 7/2 ಇಂದ ಡಿವೈಡ್ ಮಾಡ್ಬೇಕು. ಓಕೆ, ಪ್ಲಸ್ 2 ಇಂಟು, ನಾನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ, ಯಾವುದೇ ರೀತಿ ನಾನು ಸ್ಟೆಪ್ ಅನ್ನ ಸ್ಕಿಪ್ ಮಾಡ್ತಾ ಇಲ್ಲ, ಯಾಕಂತಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಿಲ್ಲ. ಓಕೆ, ಪ್ರಾಕ್ಟೀಸ್ ಆದಾಗೆಲ್ಲ ನಾವು ಡೈರೆಕ್ಟ್ ಆಗಿ ಏನ್ ಬರಿತೀವಿ, ಇಲ್ಲಿ 2/7 ಅಂತ ಬರ್ಬಿಡ್ತೀವಿ. ಪ್ರಾಕ್ಟೀಸ್ ಆದ್ಮೇಲೆ, ಓಕೆ, ಸಿ ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಏನಾಗತ್ತೆ, ಹಂಗಾದ್ರೆ ಇದು ಎಕ್ಸ್ ರೇಸ್ ಟು ದಿ ಪವರ್ 5/2 ಆಗುತ್ತಾ, 3/2 ಪ್ಲಸ್ 1 ಡಿವೈಡೆಡ್ ಬೈ 5/2. ದೆನ್ 3 ಇಂಟು ಇಂಟಿಗ್ರೇಷನ್ ಆಫ್ 1 ಅಂತಂದ್ರೆ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಸಿ ಇದನ್ನ ನೀವು ಯಾವತ್ತೂ ಮರಿಬಾರ್ದು, ಕಾನ್ಸ್ಟಂಟ್ ಟರ್ಮ್ ಕಂಪಲ್ಸರಿ ಬರೀಲೇಬೇಕು. ಬಿಕಾಸ್ ನಾನೇನು ಈಗ ಸಾಲ್ವ್ ಮಾಡ್ತಾ ಇದ್ದೀನಲ್ಲ, ಇವೆಲ್ಲ ಕ್ವಶನ್ಸ್ ಯಾವ್ದ್ರ ಮೇಲೆ ಇದಾವೆ ಹೇಳ್ರಿ, ಇವೆಲ್ಲ indefinite integrals. Okay, we are not imposing the limits ಹಾಕಿದ್ರೆ that comes under definite integrals. ಇನ್ನು ಲಾಸ್ಟ್ ಸ್ಟೆಪ್ ಏನಿಲ್ಲ, I is equals to ಜಸ್ಟ್ ಈ 2 ನ ಮ್ಯಾಲ್ ಕಳಿಸ್ಬಿಡ್ತೀರಿ, 2 3s are ಏನಾಗುತ್ತೆ ಹೇಳ್ರಿ, 6 ಎಕ್ಸ್ ರೇಸ್ ಟು ದಿ ಪವರ್ 7/2 ಡಿವೈಡೆಡ್ ಬೈ 7 ಪ್ಲಸ್ 2 into 2, because we know that denominator goes to the numerator. 2 2s are 4x raised to the power 5/2 divided by 5. Then plus 3 times x plus c. ಇಷ್ಟು ಬರೆದ್ರಿ ಅಂತಂದ್ರೆ you will get 2 out of 2 marks. ನೋಡ್ರಿ, ಬಹಳ ಸಿಂಪಲ್ ಕ್ವಶನ್ ಇದು, ಎಕ್ಸಾಮ್ ಅಲ್ಲಿ ಬರುತ್ತೆ. ಈ ರೀತಿ ಕ್ವಶನ್ಸ್ ಇನ್ನ ಬಹಳಷ್ಟು ಇರ್ತಾವೆ ಎಕ್ಸರ್ಸೈಸ್ ಒಳಗಡೆ, ಅದನ್ನೆಲ್ಲ ಕ್ವಶನ್ಸ್ ನೀವು ಮಾರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಸರ್ ಇದು ಹೇಳಿದ್ರಿ ಅಂತಂದ್ರೆ ಇದೇ ಬರ್ಬೇಕು ಸರ್ ಎಕ್ಸಾಮ್ ಅಲ್ಲಿ, ಇದು ಬರ್ಲಿಲ್ಲ ಅಂತಂದ್ರೆ ನಾನು ಬೇರೆ ಕ್ವಶನ್ ಸಾಲ್ವ್ ಮಾಡೋದೇ ಇಲ್ಲ. ಆ ತರ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಪಾಸ್ ಆಗೋದು ತುಂಬಾ ಕಠಿಣ ಆಗ್ಬಿಡುತ್ತೆ. ಓಕೆ, ದೆನ್ ಕಮಿಂಗ್ ಟು ದಿ ಸೆಕೆಂಡ್ ಕ್ವಶನ್. ಸೊ he has given that find
what integration of x square into log x dx ಅಂತ ಕೊಟ್ಟಾನ. ಎರಡು ಫಂಕ್ಷನ್ಸ್ ಬಂದಾವಿಲ್ಲಿ. ಸೊ ಹಂಗಾದ್ರೆ ಡೆರಿವೇಟಿವ್ಸ್ ದಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ ರೂಲ್ ಅದನ್ನ ಇಲ್ಲಿ ಏನಾದ್ರು ಯೂಸ್ ಮಾಡ್ಬೇಕೇನೋ. ಅದನ್ನೇನಾದ್ರೂ ಯೂಸ್ ಮಾಡಿದಂತಂದ್ರೆ ಇರೋ ಬರೋ ಮಾರ್ಕ್ಸ್ ಎಲ್ಲ ಹೋಗ್ಬಿಡುತ್ತೆ. ಓಕೆ, ಇಂಟಿಗ್ರೇಷನ್ ಅಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದೇನು ಇಲ್ಲಿ ಹೇಳ್ತೀನಿ ಕೇಳ್ರಿ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಬೈ ಪಾರ್ಟ್ಸ್ ಅಂತಂದ್ರೆ ಅಂಡ್ ದಟ್ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ರೂಲ್ ಆಫ್ ಇಂಟಿಗ್ರೇಷನ್ ಅಂತಾನು ಕರಿಬಹುದು ನೀವು. ಸಪೋಸ್ ಇಲ್ಲಿ ಒಂದು ಫಸ್ಟ್ ಫಂಕ್ಷನ್ ಐತಿ ಮತ್ತೆ ಸೆಕೆಂಡ್ ಫಂಕ್ಷನ್ ಐತಿ. ಇವೆರಡುದ್ರೂ ನಾನು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಇಂಟಿಗ್ರೇಟ್ ಮಾಡ್ಬೇಕಾಗಿತ್ತು. ಈ ರೀತಿ ನೆನಪಿಟ್ರಿ ನೀವು. ಯು ವಿ ಆಳು ಮೂಳು ಅದೆಲ್ಲ ಬೇಕಾಗಿಲ್ಲ. ಓಕೆ, ಸಿ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಬರ್ಕೋಬೇಕು. then we need to multiply with integration of second function. ಸೆಕೆಂಡ್ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಬೇಕು. ಮೈನಸ್ ದೊಡ್ಡದೊಂದು ಇಂಟಿಗ್ರಲ್ ಬರೀರಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ರೆ ಫಸ್ಟ್ ಫಂಕ್ಷನ್ ಅನ್ನ ಡಿಫರೆನ್ಶಿಯೇಟ್ ಮಾಡ್ರಿ. ನಾನು ಡ್ಯಾಶ್ ಅಂತ ಬರೀತಾ ಇದ್ದೀನಿ. ಡ್ಯಾಶ್ ಅಂತಂದ್ರೆ ಡಿಫರೆನ್ಶಿಯೇಟ್ ಮಾಡಬೇಕು. ಅಂಡ್ ಇಲ್ಲಿ ಏನ್ ಬರ್ದಿರ್ತಾರಲ್ಲ ಅದೇ ಕ್ವಾಂಟಿಟಿಯನ್ನ ಇಲ್ಲಿ ರಿಪೀಟ್ ಮಾಡಿ. ಯಾವ ರೀತಿ? ಸೆಕೆಂಡ್ ಫಂಕ್ಷನ್ ದ ಇಂಟಿಗ್ರಲ್ ಇದು ಎಲ್ಲದಕ್ಕೂ ಸೇರಿ ನಾವು ಮತ್ತೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಇಂಟಿಗ್ರೇಟ್ ಮಾಡಬೇಕು. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ multiplied by integration of second function minus integral of derivative of first function multiplied with integration of second. ಹೌದಾ? ಸೆಕೆಂಡ್ ಆಮೇಲೆ ಅದನ್ನ ಏನ್ ಮಾಡ್ಬೇಕ ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿ ಇಂಟಿಗ್ರೇಟ್ ಮಾಡ್ಬೇಕು. ಇಲ್ಲಿ ಮೈನಸ್ ಇರೋದ್ರಿಂದ ಮುಂದಿನ ಎಲ್ಲಾ ಸ್ಟೆಪ್ಸ್ ಅಲ್ಲಿ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ನಾವು ಇದನ್ನ ಪರ್ಫಾರ್ಮ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಎಲ್ಲಾದ್ರೂ ಮೈನಸ್ ಬಂತಂದ್ರ ಆ ಮೈನಸ್ ಜೊತೆಗೆ ಮಲ್ಟಿಪ್ಲೈ ಆಗತ್ತ, ಪ್ಲಸ್ ಆಗತ್ತ. ಇದೆಲ್ಲ ಒಂದ್ ಸ್ವಲ್ಪ ನಮ್ಗೆ ಏನಿರ್ಬೇಕಂತಂದ್ರೆ ಅಡ್ವಾನ್ಸ್ ಯೋಚನೆಗಳು ಇರ್ಬೇಕು ನಮ್ಮ ತಲೆ ಒಳಗಡೆ. ಓಕೆ, ದೆನ್ ಓನ್ಲಿ ಇಟ್ ಈಸ್ ವೆರಿ ಈಸಿ ಟು ಸಾಲ್ವ್ ದ ಕ್ವಶನ್ಸ್ ವಿಚ್ ಆರ್ ಬೇಸ್ಡ್ ಆನ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೊ ಹಂಗಾದ್ರೆ ಇಲ್ಲಿ ಫಸ್ಟ್ ಫಂಕ್ಷನ್ ಮತ್ತೆ ಸೆಕೆಂಡ್ ಫಂಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದು ರೂಲ್ ಅನ್ನ ಯೂಸ್ ಮಾಡ್ತೀವಿ ನಾವು. ಆ ರೂಲ್ ಯಾವುದು ಅಂತಂದ್ರೆ ಐಲೇಟ್ ರೂಲ್. ಏನ್ ರೂಲ್? ಇಲ್ಲಿ ಐಲೇಟ್ ರೂಲ್ ಅಂತ ಕರಿತೀವಿ. ಇದು ಇಂಗ್ಲಿಷ್ ಅಲ್ಲಿ ಬರ್ತಕ್ಕಂಥ ಗ್ರಾಮರ್ ಐಲೇಟ್ ಅಲ್ಲ. ಐಲೇಟ್, ಯು ಲೇಟ್, ಹಿ ಶಿ, ಇಟ್ ಲೇಟ್, ದೇ ಲೇಟ್ ಅದಲ್ಲ ಇದು. ಓಕೆ, ಇಲ್ಲಿ ಐ ಇಂಡಿಕೇಟ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇನ್ವರ್ಸ್ trigonometric functions, whereas L indicates logarithmic functions. A indicates algebraic functions. T indicates trigonometric functions. ಆಮೇಲೆ ಇ ಇಂಡಿಕೇಟ್ಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಯಾವ ಫಂಕ್ಷನ್? ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಆರ್ಡರ್ ನೆನ್ಪಿಟ್ಕೋಬೇಕು ನೀವು. ಎರಡು ಯಾವಾದ್ರೂ ಫಂಕ್ಷನ್ ಕಾಂಬಿನೇಷನ್ ಕೊಟ್ರೆ ಫಸ್ಟ್ ಪ್ರಿಯಾರಿಟಿ ಯಾರಿಗೆ ಕೊಡ್ಬೇಕ? ಈ ಪ್ರಿಯಾರಿಟಿನ ಫಾಲೋ ಮಾಡ್ಬೇಕು. ಫಸ್ಟ್ ಪ್ರಿಯಾರಿಟಿ ಇನ್ವರ್ಸ್, ದೆನ್ ಕಮ್ಸ್ ಲೊಗಾರಿಥಮ್, ದೆನ್ ಕಮ್ಸ್ ಅಲ್ಜಿಬ್ರೈಕ್, ದೆನ್ ಕಮ್ಸ್ ಟ್ರಿಗ್ನೋಮೆಟ್ರಿಕ್, ದೆನ್ ಕಮ್ಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಫಾರ್ ಎಕ್ಸಾಂಪಲ್, ಇ ರೇಸ್ ಟು ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೊಟ್ಟಾರ ಅಂತ ಹೇಳಿ ತಿಳ್ಕೊಡ್ರಿ. ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಾಗಿತ್ತು ನಾನೀಗ. ಆರ್ಡರ್ ಯಾವ್ದು ಫಾಲೋ ಮಾಡ್ಬೇಕು? ಯಾವ್ದು ಬೇಕಾದ ಫಸ್ಟ್ ಫಂಕ್ಷನ್, ಯಾವ್ದು ಬೇಕಾದ ಸೆಕೆಂಡ್ ಫಂಕ್ಷನ್ ತಗೊಳಿಕ್ ಬರೋದಿಲ್ಲ. ಡಿಫರೆನ್ಸಿಯೇಷನ್ ಅಲ್ಲಿ ಆ ರೀತಿ ನಡೀತಿತ್ತು, ಬಟ್ ಇಂಟಿಗ್ರೇಷನ್ ಅಲ್ಲಿ ಆ ರೀತಿ ಆಗೋದಿಲ್ಲ. ಸೊ ಫಸ್ಟ್ ಫಂಕ್ಷನ್ ಯಾವ್ದು ಚೂಸ್ ಮಾಡ್ಬೇಕು? ನಾವ್ ಇಲ್ಲಿ ಕೊಟ್ಟಿರೋದನ್ನ ರೀರೈಟ್ ಮಾಡ್ಕೊಂಡ ಬರ್ಕೋಬೇಕು ನಾವು. ಫಸ್ಟ್ ಯಾವ್ದು ಬರ್ಕೊಂತೀವಿ? ಫಸ್ಟ್ ಇಲ್ಲಿ ನೋಡ್ರಿ, ಇನ್ವರ್ಸ್ ಐತಿ. ಹೌದಾ? ಇನ್ವರ್ಸ್ ಫಸ್ಟ್ ಬರುತ್ತೆ. ಆಮೇಲೆ ಎಕ್ಸ್ಪೋನೆನ್ಷಿಯಲ್ ಏನಾಗುತ್ತೆ ನೋಡ್ರಿ, ಲಾಸ್ಟ್ ಐತಲ್ಲ, ಆದ್ಮೇಲೆ ಇ ಬರ್ತಾ ಇದೆಯಲ್ಲ. ಸೊ ದಿಸ್ ಬಿಕಮ್ಸ್ ದ ಸೆಕೆಂಡ್ ಫಂಕ್ಷನ್. ಸೊ ಅದನ್ನ ರೀರೈಟ್ ಮಾಡಿ ನೀವು ನೀಟಾಗಿ ಬರ್ಕೊಂಡ್ರಿ ಅಂತಂದ್ರೆ ಇಟ್ ಈಸ್ ವೆರಿ ಈಸಿ ಟು ಅಪ್ಲೈ ದಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಈ ರೀತಿ ಬರ್ಕೊಂಡು
ಇದು ಫಸ್ಟ್ ಫಂಕ್ಷನ್ ಆಗುತ್ತೆ, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಆ ರೀತಿ ಪ್ರೊಸೀಡ್ ಮಾಡ್ತಾ ಹೋಗೋದಿರುತ್ತೆ. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದಿ ವಾಟ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ನಾನು ಆ ಕ್ವಶನ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಎಟ್ ಆಲ್ ಎಕ್ಸ್ಟೆಂಡಿಂಗ್ ದಿ ಕ್ಲಾಸ್. ಸುಮ್ಮನೆ ಏನಾಗ್ಬಿಡುತ್ತೆ ಅಂತಂದ್ರೆ ನಾನು ಹೇಳ್ತಾ ಹೋಗೋದು ಹಂಗೆ ನೀವು ಅದೇ ಮಿಸ್ಟೇಕ್ಸ್ ಅನ್ನ ರಿಪೀಟ್ ಮಾಡ್ತಾ ಹೋದ್ರೆ ದಟ್ ಈಸ್ ಆಫ್ ನೋ ಯೂಸ್. ಈಗ ಹೇಳ್ರಿ, ಫಸ್ಟ್ ನಾನು ಯಾರನ್ನ ಬರೀಬೇಕು? ಐ ಲೇಟ್ ರೂಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಐ ಲೇಟ್ ರೂಲ್, ಹೌದಾ? ಲೊಗ್ಯಾರಿಥಮಿಕ್ ಆದ್ಮೇಲೆ ಬರೋದು ಯಾವುದು? ಅಲ್ಜಿಬ್ರಾಯಿಕ್ ಅಲ್ವಾ? ಹಾಗಾದ್ರೆ ಈ ಎಕ್ಸ್ ಸ್ಕ್ವೇರ್ ಅನ್ನೋದು ಯಾವುದು? ಅಲ್ಜಿಬ್ರಾಯಿಕ್ ಫಂಕ್ಷನ್. ಲಾಗ್ ಅನ್ನೋದು ಲೊಗ್ಯಾರಿಥಮಿಕ್ ಫಂಕ್ಷನ್. ಸೊ ರೂಲ್ ಪ್ರಕಾರ ಫಸ್ಟ್ ಯಾವ್ದು ಬರ್ಕೊಂತೀರಿ? ಲಾಗ್ ಎಕ್ಸ್ ಫಸ್ಟಿಗೆ ಬರ್ಕೊಂತೀರಿ, ಮಲ್ಟಿಪ್ಲೈಡ್ ವಿತ್ ಅಲ್ಜಿಬ್ರಾಯಿಕ್ ಫಂಕ್ಷನ್. ದೆನ್ ವಿ ವಿಲ್ ಡೈರೆಕ್ಟ್ಲಿ ಇಂಟಿಗ್ರೇಟ್. ನೀವು ಒಂದು ಸೆಂಟೆನ್ಸ್ ಬರೀರಿ ಇಲ್ಲಿ, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಅಂತ. ನೀವು ಈ ರೀತಿ ನೀಟಾಗಿ ಬರೆದ್ರಿ ಅಂತಂದ್ರೆ ನೀವು ಮಾರ್ಕ್ಸ್ ಕಳ್ಕೊಳ್ಳಿಕ್ ಚಾನ್ಸೇ ಇರೋದಿಲ್ಲ. ಓಕೆ, ಸೊ ಐ ಬಿಕಮ್ಸ್ ಈಕ್ವಲ್ಸ್ ಟು ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಲಾಗ್ ಎಕ್ಸ್ ಆಸ್ ಇಟ್ ಈಸ್, ಮಲ್ಟಿಪ್ಲೈಡ್ ವಿತ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ಡ್ಯಾಶ್ ಅಂತ ಬರೀರಿ, ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಆಮೇಲೆ ಮಲ್ಟಿಪ್ಲೈಡ್ ವಿತ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಹೋಲ್ ಡಿ ಎಕ್ಸ್. ಫಸ್ಟ್ ರೂಲ್ ಅಪ್ಲೈ ಮಾಡಬೇಕು. ಇನ್ ದ ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಇಂಟಿಗ್ರೇಟ್. ಸೊ ಐ ಈಸ್ ಈಕ್ವಲ್ಸ್ ಟು ಏನ್ ಬರೀತೀರಿ ಹಂಗಾದ್ರೆ? ಲಾಗ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿದ್ರಿ ಅಂತಂದ್ರೆ ಒಂದು ಪವರ್ ಜಾಸ್ತಿ ಆಗುತ್ತೆ, ಸೇಮ್ ಪವರ್ ಡಿವೈಡ್ ಆಗುತ್ತೆ. ಈ ರೀತಿ ನೆನ್ಪಿಡ್ರಿ. ಮೈನಸ್ ಲಾಗ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ ಹೇಳ್ರಿ? 1/x ಆಗುತ್ತೆ, ಮಲ್ಟಿಪ್ಲೈಡ್ ವಿತ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ವಾಟ್? ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಇಲ್ಲಿ ಏನ್ ಬರ್ದಿರ್ತಿರಲ್ಲ ಅದೇ ಬರುತ್ತೆ. ಇಲ್ಲಿ ಮಿಸ್ಟೇಕ್ ಆಗೋ ಚಾನ್ಸೇ ಇಲ್ಲ. ಇಲ್ಲಿ ನೀಟಾಗಿ ನೆನಪಿಟ್ರಿ ಅಂತಂದ್ರೆ. ಸೊ ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3 ಎಕ್ಸ್ ಅದಾವ, ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್. ಸೊ 1 ಎಕ್ಸ್ ಕ್ಯಾನ್ಸಲ್ ಆಗಿ ಇಲ್ಲಿ ಏನ್ ಉಳಿಯುತ್ತೆ? ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ. ನೀಟಾಗಿ ಬರಿಬೇಕು. ಎಕ್ಸ್ ಪೂರ್ತಿ ನೀವು ಏನ್ ಮಾಡಬಾರ್ದ? ಕ್ಯಾನ್ಸಲ್ ಮಾಡಬಾರ್ದು. ಪ್ರೊಸೀಜರ್ ಕರೆಕ್ಟ್ ಆಗಿ ಬರಿಬೇಕು. ದೆನ್ ಐ ಬಿಕಮ್ಸ್ ಈಕ್ವಲ್ಸ್ ಟು ವಾಟ್? ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3, ಎಕ್ಸ್ ಕ್ಯೂಬ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ 3 ಮೈನಸ್, ಎಸ್ ವಿ ಆರ್ ಲೆಫ್ಟ್ ವಿತ್ ವಾಟ್? 1/3 ಅಂತೂ ಹೊರಗಡೆ ಬರುತ್ತೆ, ಅದನ್ನ 1/3 ನೀವು ಹೊರಗೆ ಬರೀರಿ. ಇಲ್ಲಿ ಏನು ಉಳಿದೈತಿ? ಇಲ್ಲಿ ಎಕ್ಸ್ ಸ್ಕ್ವೇರ್ ಉಳಿದೈತಿ. ವಾಟ್ ಈಸ್ ದಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್? ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೊಂದು ಸ್ಟೆಪ್ ಬರಿಬಹುದು ನೀವು ಬೇಕಾದ್ರೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಸೊ ಐ ಈಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಲಾಗ್ ಎಕ್ಸ್ divided by 3 minus what is the integration of x square? X cube divided by 3. That 3 into this 3 is 3 3s are 9 plus c. Compulsory c ಬರೀಲೇ ಬೇಕಾಗುತ್ತೆ. ಓಕೆ, ಇಷ್ಟು ಬರೆದ್ರಿ ಅಂತಂದ್ರೆ you will get 2 out of 2 marks. And the next question is same. ಇಲ್ಲೂ ಕೂಡ ನಾವು ನೋಡ್ರಿ ಯಾವ ರೂಲ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಇಲ್ಲೂ ಕೂಡ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಎಕ್ಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ 3x ಐತಿ. ಸೊ ಹಂಗಾದ್ರೆ ಯಾವ್ದು ಯೂಸ್ ಮಾಡ್ತೀವಿ? ಫಸ್ಟ್ಗೆ ಐ ಲೇಟ್, ಎ ಆದ್ಮೇಲೆ ಟಿ ಬರ್ತಾ ಇದೆ. ಅಲ್ಜಿಬ್ರೈಕ್ ಫಸ್ಟ್, ಟ್ರಿಗ್ನಾಮೆಟ್ರಿಕ್ ಸೆಕೆಂಡ್. ಸೊ ಅವ್ನು ಕೊಟ್ಟಿರೋ ಪ್ಯಾಟರ್ನ್ ಕರೆಕ್ಟ್ ಆಗಿದೆ. ಹಂಗಾದ್ರೆ ಎಕ್ಸ್ ಇಂಟು ಸೈನ್ 3x. ಓಕೆ, ಸೊ ಒಂದು ಸೆಂಟೆನ್ಸ್ ಬರೀರಿ. ಏನಂತ ಬರೀತೀರಿ? ಇಂಟಿಗ್ರೇಟಿಂಗ್ by parts. Integrating by parts. So I is equals to ಏನಾಗುತ್ತೆ ಹಂಗಾದ್ರೆ? x as it is integration of sin 3x minus integration of derivative of x multiplied with integration of sin 3x dx whole dx. Correct? ಎಸ್, ಇಲ್ಲಿ ಸೈನ್ 3x ಬಂತಲ್ಲ ಸರ್, ನೀವು ಹೇಳಿರೋದು ಸೈನ್ ಎಕ್ಸ್ ಮಾತ್ರ ಇಂಟಿಗ್ರೇಷನ್. ಹಾಗಾದ್ರೆ ಸೈನ್ 3x ಯಾವ ರೀತಿ ಮಾಡ್ಬೇಕು ಸರ್? ಅಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೋದು ನಾವು. ಓಕೆ, ಸೊ ನೆನ್ಪಿಟ್ಕೊಡ್ರಿ, ಸೈನ್ ಆಫ್ mx
ಇದನ್ನ ನೀವು ಇಂಟಿಗ್ರೇಟ್ ಮಾಡೋದಾತಂತಂದ್ರೆ ಮೈನಸ್ ಕಾಸ್ ಆಫ್ ಎಂ ಎಕ್ಸ್ ಡಿವೈಡೆಡ್ ಬೈ ಎಂ ಪ್ಲಸ್ ಸಿ ಆಗುತ್ತೆ. ಇಲ್ಲಿ 2 ಆದ್ರೂ ಇರ್ಬೋದು, 3 ಆದ್ರೂ ಇರ್ಬೋದು, 10 ಮಿಲಿಯನ್ ಬಿಲಿಯನ್ ಎಷ್ಟಾದ್ರೂ ಇರ್ಬೋದು ಎಂ ಪ್ಲೇಸ್ನಾಗ. ಓಕೆ, ಇಟ್ ಕ್ಯಾನ್ ಬಿ ಎನಿ ಕಾನ್ಸ್ಟಂಟ್. ಅದ್ ಯಾವ ಕಾನ್ಸ್ಟಂಟ್ ಇರುತ್ತೋ ನೀವು ಸೈನ್ ಎಕ್ಸ್ ಅದನ್ನ ಮನಸ್ಸಿನಾಗ ಅನ್ಕೊಡ್ರಿ, ಸೈನ್ ಎಕ್ಸ್ ಅನ್ನ ಇಂಟಿಗ್ರೇಟ್ ಮಾಡಾಕ್ತಿವಿ ಅಂತೇಳಿ. ಸೈನ್ ಎಕ್ಸ್ ಅನ್ನ ಇಂಟಿಗ್ರೇಟ್ ಮಾಡಿದಾಗ ಮೈನಸ್ ಕಾಸ್ ಎಕ್ಸ್ ಆಗತ್ತಾ, ಅಲ್ಲಿ ಎಕ್ಸ್ ಇಲ್ಲ ಅಷ್ಟೇ, ಎಂ ಎಕ್ಸ್ ಐತಿ, ಎಂ ಎಕ್ಸ್ ಆಸ್ ಇಟ್ ಈಸ್ ಇಡ್ರಿ, ಎಂ ಎಕ್ಸ್ ದ ಡೆರಿವೇಟಿವ್ ಇಂದ ಡಿವೈಡ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಈ ರೀತಿ ಐತಿ ಅಂತ ಹೇಳಿ ತಿಳ್ಕೊಡ್ರಿ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಐತಿ ಅಂತ ಹೇಳಿ ತಿಳ್ಕೊಡ್ರಿ. ಲೀನಿಯರ್ ಫಂಕ್ಷನ್ ಇತ್ತು ಅಂತಂದ್ರೆ, ಲೀನಿಯರ್ ಫಂಕ್ಷನ್ ಇರ್ಬೇಕಾ, ಆ ರೀತಿ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದು ಮೈನಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಬರಿತೀವಿ, ಡಿವೈಡ್ ಬೈ ಡೆರಿವೇಟಿವ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಸ್ ಎ ಪ್ಲಸ್ ಸಿ ಅಂತ ಬರೀತೀವಿ. ಸೊ ಇವಿಷ್ಟು ನೀವೇನ್ ಮಾಡ್ರಿ ನೆನಪಿನಾಗ ಇಟ್ರಿ ಅಂತಂದ್ರೆ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಕೆಲವೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೋದು. ಹಂಗಾದ್ರೆ ಹೇಳ್ರಿ, ಈಗ ಎಕ್ಸ್ ಇಂಟು ಸೈನ್ 3x ಇಂಟಿಗ್ರೇಷನ್ ಏನಾಗತ್ತೆ, ಹಂಗಾದ್ರೆ ಮೈನಸ್ ಬರುತ್ತೆ. ಸೊ ಬ್ರಾಕೆಟ್ ಯೂಸ್ ಮಾಡ್ರಿ, ಕಾಸ್ 3x ಡಿವೈಡೆಡ್ ಬೈ 3 ಮೈನಸ್, ಇಲ್ಲಿ ನೋಡ್ರಿ ಡೆರಿವೇಟಿವ್ ಆಫ್ ಎಕ್ಸ್ ಐತಲ್ಲ, ಅಂಡ್ ದಟ್ ಬಿಕಮ್ಸ್ 1 ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ. ಸೈನ್ 3x ಮೈನಸ್ ಐತಿ, ಬ್ರಾಕೆಟ್ ಯೂಸ್ ಮಾಡೋಣ, ಕಾಸ್ 3x ಡಿವೈಡೆಡ್ ಬೈ 3 dx. ಓಕೆ, ಇಲ್ಲೆಲ್ಲೂ ಸಿ ಬರೀಲಿಕ್ಕೆ ಹೋಗ್ಬೇಡ್ರಿ, ಎಲ್ಲ ಇಂಟಿಗ್ರೇಟ್ ಆದ್ಮೇಲೆ ಲಾಸ್ಟ್ ಸ್ಟೆಪ್ ಅಲ್ಲಿ ಬರಿಬೇಕದ. ಸೊ ಹಂಗಾದ್ರೆ ಏನಾಗುತ್ತೆ, ಇದು ಮೈನಸ್ ಎಕ್ಸ್ ಕಾಸ್ 3x ಡಿವೈಡೆಡ್ ಬೈ 3 ಮೈನಸ್ ದಾಟ್ ಮೈನಸ್ ಇಂಟು ದಿಸ್ ಮೈನಸ್. ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ. ಕರೆಕ್ಟಾ? ಹಂಗಾದ್ರೆ 1/3 ಔಟ್ ಸೈಡ್ ಬರೀರಿ. ಇಲ್ಲಿ ಏನ್ ಉಳಿತು ಹೇಳ್ರಿ, ಹಂಗಾದ್ರೆ ಕಾಸ್ 3x ಇಂಟು 1 ಅಂತಂದ್ರೆ ಏನಾಗುತ್ತೆ, ಕಾಸ್ 3x dx ಆಗುತ್ತೆ. ಇನ್ ದ ಲಾಸ್ಟ್ ಸ್ಟೆಪ್ ವಿ ವಿಲ್ ಇಂಟಿಗ್ರೇಟ್. ಹಂಗಾದ್ರೆ ಏನಾಗುತ್ತೆ, ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಲೆಟ್ ಮಿ ರೈಟ್ ದಿಸ್ ಆಸ್ ಇಟ್ ಈಸ್ ಮೈನಸ್ ಎಕ್ಸ್ ಕಾಸ್ 3x ಡಿವೈಡೆಡ್ ಬೈ 3, ಓಕೆ, ಪ್ಲಸ್ 1/3. ನೀವು ಇಲ್ಲೇನ್ ಮಾಡ್ತೀರಂತಂದ್ರೆ ಕಾಸ್ ದ ಇಂಟಿಗ್ರಲ್ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರೋದಿಲ್ಲ. ಸೈನ್ ದ ಇಂಟಿಗ್ರಲ್ ನೆಗೆಟಿವ್ ಬರುತ್ತೆ. ಡಿಫರೆನ್ಸಿಯೇಷನ್ ದಲ್ಲಿ ಉಲ್ಟಾ, ಅಲ್ಲಿ ಉಲ್ಟಾ ಇರುತ್ತೆ. ಸೈನ್ ದ ಡೆರಿವೇಟಿವ್ ಪಾಸಿಟಿವ್ ಬರುತ್ತೆ, ಕಾಸ್ ದ ಡೆರಿವೇಟಿವ್ ನೆಗೆಟಿವ್ ಬರುತ್ತೆ. ಬಟ್ ವೆರ್ ಆಸ್ ಇಂಟಿಗ್ರೇಷನ್ ರಿವರ್ಸ್ ಇರುತ್ತೆ, ನೆನ್ಪಿಟ್ಕೊಡ್ರಿ. ಸೊ ಕಾಸ್ 3x ಇಂಟಿಗ್ರೇಷನ್ ಏನಾಗತ್ತೆ, ಹಂಗಾದ್ರೆ ಸೈನ್ 3x ಡಿವೈಡೆಡ್ ಬೈ 3, ದಾಟ್ 3 ಇಂಟು 3 ಏನಾಗುತ್ತೆ, 3 3s are 9, ಲಾಸ್ಟ್ಗೆ ಪ್ಲಸ್ ಸಿ ಅಂತ ಬರೆದ್ರೆ ಯು ವಿಲ್ ಗೆಟ್ 2 ಔಟ್ ಆಫ್ 2 ಮಾರ್ಕ್ಸ್. ಅಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ಫೈಂಡ್ ದಿ ಇಂಟಿಗ್ರಲ್ ಆಫ್, ಏನ್ ಕೊಟ್ಟಾನ, ಸೈನ್ 2x ಇಂಟು ಕಾಸ್ 3x ಅಂತ ಕೊಟ್ಟಾನ. ಇಲ್ಲಿ ಒಂದು ಸ್ವಲ್ಪ ನಾವು ಟ್ರಿಗ್ನೋಮೆಟ್ರಿ ಒಳಗಡೆ ಸ್ವಲ್ಪ ಸ್ಟ್ರಾಂಗ್ ಇರಬೇಕಾಗತ್ತೆ. ಇಲ್ಲೂ ನಾವು ಏನ್ ಮಾಡ್ತೀವಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ತೀವಿ ಅಂತಂದ್ರೆ ಬರೋದಿಲ್ಲ. ಓಕೆ, ಇಲ್ಲಿ ನೋಡಿ ಇಂಟಿಗ್ರೇಷನ್ ಒಳಗಡೆ ಪ್ರಾಡಕ್ಟ್ ಆಫ್ 2 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಲ್ಲಾದ್ರೂ ಕಾಣಿಸ್ತಂತಂದ್ರೆ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಎ ಸಿಂಗಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಒಂದೇ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರಬೇಕಲ್ಲಿ. ಓಕೆ ಸರ್, ಸೈನ್ 2x ಡೆರಿವೇಟಿವ್ ಇಲ್ಲಿ ಇದೆಯಲ್ಲ ಸರ್, ಇದನ್ನ ನಾವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬಹುದಲ್ಲ, ಇಲ್ಲಿ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ಸೈನ್ 2x ಡೆರಿವೇಟಿವ್ ಇದೆ, ಅಥವಾ ಕಾಸ್ 3x ಇದರ ಡೆರಿವೇಟಿವ್ ಇಲ್ಲಿ ಮಲ್ಟಿಪ್ಲೈ ಆಗಿದೆ? ಆ ರೀತಿ ಏನು ಆಪ್ಷನ್ಸ್ ಇಲ್ಲ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೇಕಂತಂದ್ರೆ. ಇನ್ ದಾಟ್ ಕೇಸ್ ನಾವ್ ಏನ್ ಮಾಡ್ಬೇಕು, ಅದನ್ನ ಸಿಂಗಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅಥವಾ ಆ ರೀತಿ ಪಾಸಿಬಲ್ ಇಲ್ಲ ಅಂತಂದ್ರೆ ವಿ ನೀಡ್ ಟು ಕನ್ವರ್ಟ್ ಇಟ್ ಇಂಟು ಸಮ್ ಆರ್ ಡಿಫರೆನ್ಸ್ ಆಫ್ 2 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ವಿ ನೋ ದಟ್ ಸೈನ್ ಆಫ್ 2 ಸೈನ್ ಎ ಕಾಸ್ ಬಿ ಅಂದ್ರೆ ಯಾವ ರೀತಿ ಬರೀತೀರಿ ಹೇಳಿ ನೋಡೋಣ. 2 ಸೈನ್ ಎ ಕಾಸ್ ಬಿ ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಅಂತ ಬರೀತೀರಿ, ಹೌದಾ?
ಸೊ ಯೂಸ್ ಮಾಡಿದಾಗ ಏನಾಗುತ್ತೆ ಹಂಗಂದ್ರೆ ನೋಡ್ರಿ, ಈಗ ಇಲ್ಲಿ ಯೂಸ್ ಮಾಡೋಣ. ಎ ಬಿ ಐತಿ. ಎ ಅಂತಂದ್ರೆ ಯಾವ್ದೈತಿ? 2x ಐತಿ. ಬಿ ಅಂತಂದ್ರೆ 3x ಐತಿ. ಇಫ್ ಐ ಯೂಸ್ ದ ಫಾರ್ಮುಲಾ ದೆನ್ ಇಟ್ ಬಿಕಮ್ಸ್, ಈ 2 ನ ಆ ಕಡೆ ಶಿಫ್ಟ್ ಮಾಡ್ರಿ. ಸೊ 1/2 ಬರೀತೀರಿ. 1/2 ಇಂಟು ಏನಂತ ಬರೀತೀರಿ ಹಂಗಾದ್ರೆ? ಸೈನ್ ಆಫ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದ್ರೆ 2x ಪ್ಲಸ್ 3x ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದ್ರೆ 2x ಮೈನಸ್ 3x. ಓಕೆ, ನೀಟಾಗಿ ಬರಿಬೇಕು. I is equals to 1/2 ಇಂಟು ಇಂಟಿಗ್ರೇಷನ್ ಆಫ್ 2x ಪ್ಲಸ್ 3x ಏನಾಗುತ್ತೆ ಹೇಳ್ರಿ? ಈಗ ಒಂದು ದೊಡ್ಡ ಬ್ರಾಕೆಟ್ ಯೂಸ್ ಮಾಡೋಣ ಇಲ್ಲಿ, ಯಾಕಂದ್ರೆ 1/2 ಎಲ್ಲ ಈ ಎರಡಕ್ಕೂ ಕಾಮನ್, ಎರಡಕ್ಕೂ ಸಂಬಂಧ ಐತೆ ಅದು. ಸೊ ಹಂಗಾದ್ರೆ 2x ಪ್ಲಸ್ 3x ಏನ್ ಬರೀತೀರಿ? ಸೈನ್ 5x ಅಂತ ಬರೀತೀರಿ. dx ಸಪರೇಟ್ ಸಪರೇಟ್ ಆಗಿ ತಗೊಳ್ಳೋಣ, ಬಿಕಾಸ್ ಪ್ಲಸ್ ಮೈನಸ್ ಬಂತಂದ್ರೆ ಸಪರೇಟ್ ಆಗಿ ಇಂಟಿಗ್ರೇಟ್ ಮಾಡ್ಬೋದು ಬೈ ಯೂಸಿಂಗ್ ದ ರೂಲ್. ಪ್ಲಸ್ ಆಸ್ ಇಟ್ ಈಸ್ ಇಡ್ರಿ. ಸೈನ್ ಆಫ್ 2x ಮೈನಸ್ 3x ಏನಾಗುತ್ತೆ? ಸೈನ್ ಆಫ್ ಮೈನಸ್ ಎಕ್ಸ್ ಆಗುತ್ತೆ. ಸೈನ್ ಆಫ್ ಮೈನಸ್ ಎಕ್ಸ್ ಅಂತಂದ್ರೆ ಅದನ್ನ ಹೆಂಗ್ ಬರೀತೀರಿ? ಮೈನಸ್ ಸೈನ್ ಎಕ್ಸ್ ಅಂತ ಬರೀಬೋದಾ? ಸೊ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ನಾ ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಓಕೆ, ದೆನ್ ಐ ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ 5x. ಸೈನ್ ಆಫ್ 5x ಇಂಟಿಗ್ರೇಷನ್ ಮೈನಸ್ ಕಾಸ್ 5x ಡಿವೈಡೆಡ್ ಬೈ 5 ಮೈನಸ್ ಸೈನ್ ಎಕ್ಸ್ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಆಗುತ್ತೆ, ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ ಪ್ಲಸ್ ಸಿ. ಸರ್ ಸಿ ಒಳಗಡೆನೆ ಬರಿಬಹುದಲ್ಲ? 1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ c/2 ಆಗುತ್ತಲ್ಲ. ದಟ್ ಈಸ್ ಅಗೇನ್ ಎ ಕಾನ್ಸ್ಟಂಟ್. ಹೌದು, ಅದಕ್ಕೋಸ್ಕರ ಅದನ್ನ ಹೊರಗಡೆನೆ ಬರ್ದ್ಬಿಡ್ರಿ. ಸರ್ ನಾ ಇನ್ನೊಂದು ಚೂರು ಸಿಂಪ್ಲಿಫೈ ಮಾಡ್ತೀನಿ ಅಂತಂದ್ರೆ ಈ 1/2 ಇಂದ ಇಂಡಿವಿಜುವಲಿ ನೀವು ಮಲ್ಟಿಪ್ಲೈ ಮಾಡ್ಬೋದು, ಮಾಡದೆ ಇಷ್ಟೇನು ಇಡ್ಬೋದು. ಓಕೆ, ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. 2 ಮಾರ್ಕ್ಸ್ಗೆ ಎರಡು ಸ್ಟೆಪ್ಸ್ ಇರುತ್ತೆ. ಸಿಂಪ್ಲಿಫಿಕೇಶನ್ ಸ್ಟೆಪ್ಸ್ ಮಾತ್ರ ನಾವು ನೀಟಾಗಿ ಮಾಡ್ಬೇಕಷ್ಟೇ, ಬಟ್ ಸ್ಟೆಪ್ಸ್ ಜಾಸ್ತಿ ಇರೋದಿಲ್ಲ 2 ಮಾರ್ಕ್ಸ್ಗೆ. ಬಟ್ ಒಂದು ಗೊತ್ತಿರಲಿ ನಿಮಗೆ, ಇಂಟಿಗ್ರೇಷನ್ ಅಂತ ಬಂದಾಗ ಚಾಪ್ಟರ್ ಲೆಂದಿ ಇದೆ, ನಾನು ನೋಡಿದ್ದೀನಿ. ಸೊ ಚಾಪ್ಟರ್ ಲೆಂದಿ ಇದೆ ಅಂತ ಹೇಳ್ಬಿಟ್ಟು ಈ ಚಾಪ್ಟರ್ ಡಿಫಿಕಲ್ಟ್ ಇದೆ ಅಂತ ಹೇಳಿಕ್ ಬರೋದಿಲ್ಲ. ಸ್ಟೆಪ್ಸ್ ಬಹಳ ಕಡಿಮೆ ಸ್ಟೆಪ್ಸ್ ಇರ್ತಾವೆ ಇಲ್ಲಿ. ಡಿಫ್ರೆನ್ಸಿಯೇಷನ್ ಆಗಿರ್ಬೋದು ಮತ್ತೆ ಇಂಟಿಗ್ರೇಷನ್ ಆಗಿರ್ಬೋದು. ಓಕೆ, ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, 5th ಕ್ವಶನ್. ಫೈಂಡ್ ಇಂಟಿಗ್ರೇಷನ್ ಆಫ್ I is equals to integration of e power x sec x multiplied by 1 plus tan x ಐತಿ. ಸೊ ಈ sec x ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಹಂಗಾದ್ರೆ? sec x ಪ್ಲಸ್ sec x ಇಂಟು tan x. ಹೌದಾ? ಇಲ್ಲಿ ಒಂದು ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ, ಅದೇನಂತ ಹೇಳ್ತೇನೆ ಕೇಳ್ರಿ ಇಲ್ಲಿ. ಸೊ ವಿ ನೋ ದಟ್ ಇಂಟಿಗ್ರೇಷನ್ ಆಫ್ e power x into f of x plus f dash of x ಈ ಫಾರ್ಮ್ ಒಳಗಿತ್ತು ಅಂತಂದ್ರೆ ಅದರ ಆನ್ಸರ್ ಡೈರೆಕ್ಟ್ ಯಾರಿಗೆ ಈಕ್ವಲ್ ಇರುತ್ತೆ? e power x into f of x plus c ಗೆ ಈಕ್ವಲ್ ಇರುತ್ತೆ. ಹಾಗಾದ್ರೆ ಇಲ್ಲಿ f of x ಯಾರು ಮತ್ತೆ f dash of x ಯಾರು, ಇದನ್ನಷ್ಟು ಐಡೆಂಟಿಫೈ ಮಾಡಿದ್ರೆ we will directly get the answer. ಈ ಫಾರ್ಮುಲಾನ ನಾವು ನೆನಪಿಡ್ಲೇಬೇಕು. ಈ ಫಾರ್ಮುಲಾ ಮೇಲೆ 1 ಮಾರ್ಕ್ ಕ್ವಶನ್ ಬರ್ಬೋದು ಅಥವಾ 2 ಮಾರ್ಕ್ ಕ್ವಶನ್ ಬರ್ಬೋದು. ಬಹಳ ಇಂಪಾರ್ಟೆಂಟ್ ಇರುವಂತ ಇದು ಒಂದು ಫಾರ್ಮುಲಾ. ಮತ್ತೆ ಈ ಕ್ವಶನ್ ಕೂಡ ಬಹಳ ಸಲ ರಿಪೀಟ್ ಆಗಿದೆ. ಈ ಐದರ್ ದಿಸ್ ಕ್ವಶನ್ ಆರ್ ಇನ್ನೊಂದು ಕ್ವಶನ್ ಇದೆ. ಅದ್ ಯಾವ ಕ್ವಶನ್ ಅಂತಂದ್ರೆ ಅದನ್ನ ನೀವು ಸಾಲ್ವ್ ಮಾಡಿ ಹೇಳ್ರಿ, ಟ್ರೈ ಮಾಡ್ರಿ ಆನ್ಸರ್ ಅನ್ನ. ಇಂಟಿಗ್ರೇಷನ್ ಆಫ್ cosec x 1 plus cot x dx ಅಂತ ಹೇಳಿ. e power x, ಒಂದು ಸೆಕೆಂಡ್, ಇಲ್ಲಿ e power x ಇಂಟು cosec x ಪ್ಲಸ್ cosec x ಇಂಟು 1 ಪ್ಲಸ್ cot x. ಆ ಕ್ವಶನ್ ಅನ್ನ ನೀವು ಟ್ರೈ ಮಾಡಿ. ಎಸ್, ಹಾಗಾದ್ರೆ ಇಲ್ಲಿ ಏನಾಗುತ್ತೆ ನೋಡಿ. ಫಸ್ಟ್ ಲೆಟ್ ಮಿ ಐಡೆಂಟಿಫೈ ಎಫ್ ಆಫ್ ಎಕ್ಸ್ ಯಾವ್ದಿದೆ ಅಂತ ಐಡೆಂಟಿಫೈ ಮಾಡೋಣ. e power x ಐತಿ,
ಒಂದು ಫಂಕ್ಷನ್ ಐತಿ, ಆ ಫಂಕ್ಷನ್ ಡೆರಿವೇಟಿವ್ ಇಲ್ಲಿ ಏನಾದ್ರು ಇದೆಯಾ ಚೆಕ್ ಮಾಡೋಣ. ಸೆಕ್ ಎಕ್ಸ್ ಡೆರಿವೇಟಿವ್ ನೋಡ್ರಿ, ಸೆಕ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ, ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಹೌದಾ? ಹಂಗಾದ್ರೆ ಎಫ್ ಆಫ್ ಎಕ್ಸ್ ಯಾವ್ದಾಗತ್ತೆ ರೀ, ಸೆಕ್ ಎಕ್ಸ್ ಆಗುತ್ತೆ. ನಾವಿಲ್ಲಿ ಬರಿಬೇಕು, ಇದೇನು ಕೊಟ್ಟಾನಲ್ಲ, ದಿಸ್ ಈಸ್ ಆಫ್ ದಿ ಫಾರ್ಮ್, ದಿಸ್ ಈಸ್ ಆಫ್ ದ ಫಾರ್ಮ್ integration of e raised to x f of x plus f dash of x dx is equals to e power x into f of x plus c. ಈ ಫಾರ್ಮ್ನಾಗ ಐತಿ ಇದು. ಯಾವಾಗ ವೇರ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನ್ ತಗೋತೀರಿ, ಹಂಗಾದ್ರೆ ಸೆಕ್ ಎಕ್ಸ್ ಅಂತ ತಗೋತೀರಿ. ಹೌದಾ? ಎಫ್ ಆಫ್ ಎಕ್ಸ್ ಸೆಕ್ ಎಕ್ಸ್ ಅಂತ ತಗೊಂಡ್ರಿ ಅಂತಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಇಫ್ ಐ ಡಿಫರೆನ್ಶಿಯೇಟ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದೆನ್ ಇಟ್ ಬಿಕಮ್ಸ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆಗುತ್ತಾ? ಹಂಗಾದ್ರೆ ದೇರ್ ಫೋರ್ ಕೊಟ್ಟ ಇಂಟಿಗ್ರೇಷನ್ ಬರ್ಕೊಳ್ಳೋಣ, ಇ ಪವರ್ ಎಕ್ಸ್ ಇಂಟು ಸೆಕ್ ಎಕ್ಸ್ ಪ್ಲಸ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಯಾರಿಗೆ ಈಕ್ವಲ್ ಆಗುತ್ತೆ ಹೇಳ್ರಿ? ಎಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಏನೈತಿ, ಸೆಕ್ ಎಕ್ಸ್ ಐತಿ. ಸೊ ಇ ಪವರ್ ಎಕ್ಸ್ ಇಂಟು ಸೆಕ್ ಎಕ್ಸ್ ಪ್ಲಸ್ ಸಿ. ಇಷ್ಟು ಬರೆದ್ರಿ ಅಂತಂದ್ರೆ ಯು ವಿಲ್ ಗೆಟ್ 2 ಔಟ್ ಆಫ್ 2 ಮಾರ್ಕ್ಸ್. ಈ ಕ್ವಶನ್ ಅನ್ನ ನೀವು ಟ್ರೈ ಮಾಡಿ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, he has given that I is equal to integration of e power tan inverse x divided by 1 plus x square dx. See, ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಎಲ್ಲಿ 1 ಮಾರ್ಕ್ ಆಗಿರ್ಬೋದು, 2 ಮಾರ್ಕ್ ಆಗಿರ್ಬೋದು. ಈ ಕ್ವಶನ್ ಅನ್ನ ಎನ್ಯುವಲ್ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಹಾಗಾದ್ರೆ ಇಲ್ಲಿ ಏನ್ ಟೆಕ್ನಿಕ್ ಯೂಸ್ ಮಾಡ್ತೀವಿ ನಾವು? ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೆ, ಚೈನ್ ರೂಲ್ ಕನೆಕ್ಟ್ ಮಾಡಿ ಇಂಟಿಗ್ರೇಷನ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ನೋಡ್ರಿ, ಈ ಪವರ್ ಎಕ್ಸ್ ನಮ್ಗೆ ಇಂಟಿಗ್ರೇಷನ್ ಆದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ವಿ ನೋ ದಟ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್. ಬಟ್ ಅದಿಲ್ಲ ಅಲ್ಲ, ಇಲ್ಲಿ ಏನಿದೆ ಇಲ್ಲಿ, ಹಂಗಾದ್ರೆ ಈ ಪವರ್ ಒಂದು ಫಂಕ್ಷನ್ ಐತಿ. ಆ ರೀತಿ ಬಂದಾಗ ನಾನು ಏನಂತ ಹೇಳಿದ್ದೆ, ಈ ಪವರ್ ಒಂದು ಫಂಕ್ಷನ್ ಐತಿ ಅಂತಂದ್ರ ಅದ್ ಯಾವ ಫಂಕ್ಷನ್ ಐತಲ್ಲ, ಆ ಫಂಕ್ಷನ್ ದ ಡೆರಿವೇಟಿವ್ ಏನಾಗಿರ್ಬೇಕು ಇಲ್ಲಿ, ಆ ಫಂಕ್ಷನ್ ದ ಡೆರಿವೇಟಿವ್ ಇಂದ ಮಲ್ಟಿಪ್ಲೈ ಆಗಿರ್ಬೇಕು. ಅವಾಗ ನಾವೇನ್ ಯೂಸ್ ಮಾಡ್ತೀವಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಎಲ್ಲಿ ಎಫ್ ಆಫ್ ಎಕ್ಸ್ ಅನ್ನ ಒಂದು ವೇರಿಯೇಬಲ್ ಇಂದ ರಿಪ್ಲೇಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಆಗುತ್ತೆ. ಅವಾಗ ಇದು ಏನಾಗುತ್ತೆ ರೀ, ಇ ಪವರ್ ಟಿ ಡಿ ಟಿ ಇಸ್ ಈಕ್ವಲ್ಸ್ ಟು ಇ ಪವರ್ ಟಿ ಪ್ಲಸ್ ಸಿ ಆಗುತ್ತೆ. ಲಾಸ್ಟ್ಲಿ ವಿ ನೀಡ್ ಟು ರಿಪ್ಲೇಸ್ ಟಿ ಬೈ ಅಲ್ಲಿ ಏನ್ ಫಂಕ್ಷನ್ ತಗೊಂಡಿರ್ತಲ್ಲ ಆ ಫಂಕ್ಷನ್ ಅನ್ನ ರಿಪ್ಲೇಸ್ ಮಾಡಿ ಬರೋದಂತಂದ್ರೆ ನೀವು ವಿಲ್ ಗೆಟ್ ದಿ ಆನ್ಸರ್. ಇನ್ ದ ಸೇಮ್ ಮ್ಯಾನರ್ ಲೆಟ್ ಮಿ ಪ್ರೊಸೀಡ್ ದಿಸ್. ಇಲ್ಲಿ ಏನ್ ಸಬ್ಸ್ಟಿಟ್ಯೂಷನ್ ಮಾಡ್ತೀರಿ, ಎಲ್ಲಾರ ತಲೆ ಒಳಗೆ ಏನಂತಂದ್ರೆ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿರ್ತಾನೋ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡೋದು, ಆ ರೀತಿ ಅಲ್ಲ. ಓಕೆ, ಅರ್ಥ ಆಗ್ತಿದ್ಯಾ? ಯಾವಾಗ ಬೇಕಾದ್ರೂ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. I is see 1 second. Put tan inverse x is equals to t ಅಂತ ತಗೊಂತೆ. If I differentiate both side with respect to x, ಅವಾಗ ಏನಾಗುತ್ತೆ ಹೇಳಿ ನೋಡು. tan inverse x ದ ಡೆರಿವೇಟಿವ್ ಏನ್ ಬರೀತೀರಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ? ಈ ಕಡೆ ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಆ ಡಿ ಎಕ್ಸ್ ಈ ಕಡೆ ಬಂದ್ರಿ ಅಂತಂದ್ರೆ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ ಕಡೆ ಏನು ಉಳಿಯುತ್ತೆ, ಡಿ ಟಿ ಆಗುತ್ತೆ. ಓಕೆ, ಹಾಗಾದ್ರೆ ಈ ಕ್ವಾಂಟಿಟಿ ಇದೇನ್ ಕಾಣ್ತಿದೆಯಲ್ಲ, ಸೇಮ್ ಕ್ವಾಂಟಿಟಿ ಇಲ್ಲಿ ಐತ್ ನೋಡ್ರಿ. ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬಿಟ್ಬಿಡ್ರಿ, 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಐತಲ್ಲ, ಅದ್ರ ಪ್ಲೇಸ್ನಾಗ ನಾವೇನ್ ಬರಿಬಹುದು, ಹಂಗಾದ್ರೆ ಡಿ ಟಿ ಅಂತ ಬರಿಬಹುದು. ಸೊ ದೇರ್ ಫೋರ್ ಐ ಬಿಕಮ್ಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಇಂಟು ಡಿ ಟಿ. ಹೌದಾ? ಇ ಪವರ್ ಟಿ ಇಂಟು ಡಿ ಟಿ ಅಂತಂದ್ರೆ ಹೆಂಗ್ ಬರೀತಾರೆ ಅದನ್ನ, ಇ ಪವರ್ ಟಿ ಪ್ಲಸ್ ಸಿ ಅಂತ ಬರೀತಾರೆ. ಲಾಸ್ಟ್
ಸ್ಟೆಪ್ ಒಳಗಡೆ ಟಿ ಆಸ್ ಇಟ್ ಈಸ್ ಬರಿಬಾರ್ದ, ಟಿ ಅನ್ನ ರಿಪ್ಲೇಸ್ ಮಾಡ್ಬೇಕು. ಏನಂತ ತಗೊಂಡಿದ್ರಿ ಟಿ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಟಿ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ, ಅಂಡ್ ದಿಸ್ ಈಸ್ ನಥಿಂಗ್ ಬಟ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ I is equals to integration of e power 2x minus 1 divided by e power 2x plus 1 dx. ಆಗ್ಲೇ ಹೇಳಿದ್ನಲ್ಲ, ಸೇಮ್ ಕಾನ್ಸೆಪ್ಟ್. ಯಾವುದೋ ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ತೀರಿ ಅಂತಂದ್ರೆ ಅದರ ಡೆರಿವೇಟಿವ್ ಕಂಪಲ್ಸರಿ ಮಲ್ಟಿಪ್ಲೈ ಆಗಿರ್ಬೇಕು. ಆ ರೀತಿ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ಬೇಕೀಗ. ಹಾಗಾದ್ರೆ ನಾವು ಏನ್ ಮಾಡೋಣ, ಒಂದು ಸ್ವಲ್ಪ ಇಲ್ಲಿ ಮಾಡಿಫಿಕೇಶನ್ ಮಾಡೋಣ. ಇ ಪವರ್ ಎಕ್ಸ್ ನ್ಯೂಮರೇಟರ್ ಅಲ್ಲಿ ಕಾಮನ್ ತಗೊಂಡ್ಬಿಡೋಣ, ಅಥವಾ ಇ ಪವರ್ ಎಕ್ಸ್ ಇಂದ ಡಿವೈಡ್ ಮಾಡೋನು ಅಂತ ಅನ್ಬೋದು. ನೀವು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಇ ಪವರ್ ಎಕ್ಸ್ ಇಂದ ಡಿವೈಡ್ ಮಾಡ್ತಾ ಇದೀರಿ ಅಂತ ಅನ್ಕೊಡಿ. ಅವಾಗ ಇಲ್ಲಿ ಏನ್ ಉಳಿಯುತ್ತೆ, ಹಂಗಾದ್ರೆ ಇ ಪವರ್ ಎಕ್ಸ್ ಒಂದ್ ಹೊರಗೆ ಹೋತಂತಂದ್ರೆ ಇಲ್ಲಿ ಒಂದ್ ಎಕ್ಸ್ ಉಳಿಯುತ್ತೆ, ಮೈನಸ್ ಇಲ್ಲೇನ್ ಬರೀತೀರಿ 1 ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಅಂತಂದ್ರೆ ಇ ಪವರ್ ಮೈನಸ್ ಎಕ್ಸ್ ಅಂತ ಬರಿಬೋದಾ? ಹೌದಾ? ಇಲ್ಲೇನ್ ಬರೀತೀರಿ ಹಂಗಾದ್ರೆ ಇ ಪವರ್ ಎಕ್ಸ್ ಕಾಮನ್ ತಗೊಂಡ್ರೆ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ dx. ಇಲ್ಲಿ ನೋಡ್ರಿ ಯಾರ್ಯಾರು ಕ್ಯಾನ್ಸಲ್ ಆಗ್ತಾರೆ ಇಲ್ಲಿ. ದಿಸ್ ಇ ಪವರ್ ಎಕ್ಸ್ ಅಂಡ್ ಇ ಪವರ್ ಎಕ್ಸ್ ಗೆಟ್ ಕ್ಯಾನ್ಸಲ್ಸ್. ಸೊ ಐ ಬಿಕಮ್ಸ್ ಈಕ್ವಲ್ಸ್ ಟು, ನಾನು ಈ ಡಿನಾಮಿನೇಟರ್ ಏನಾದ್ರೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನ್ಯೂಮರೇಟರ್ ಬರುತ್ತಾ ಚೆಕ್ ಮಾಡೋಣ. ಹಂಗಾದ್ರೆ ಅಂತಂದ್ರೆ ಡಿಫರೆನ್ಶಿಯೇಟ್ ಮಾಡಿದಾಗ ಇದರ ಡೆರಿವೇಟಿವ್ ಮಲ್ಟಿಪ್ಲೈ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋಣ. ಸೊ ಫಾರ್ that reason we will use substitution. Put e power x plus e power minus x is equals to t. ಹಂಗಾದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫರೆನ್ಶಿಯೇಟ್ ಮಾಡ್ರಿ ಬೋತ್ ಸೈಡ್. ಅವಾಗ ಏನಾಗುತ್ತೆ, ಇ ಪವರ್ ಎಕ್ಸ್ ಡೆರಿವೇಟಿವ್ ಇ ಪವರ್ ಎಕ್ಸ್ ಆಗುತ್ತೆ. ದೆನ್ ಕಮಿಂಗ್ ಟು ದ ಡೆರಿವೇಟಿವ್ ಆಫ್ ಇ ಪವರ್ ಮೈನಸ್ ಎಕ್ಸ್ ಈಸ್ ಚೈನ್ ರೂಲ್ ಯೂಸ್ ಮಾಡ್ತೀವಿ ಇಲ್ಲಿ. ಇ ಪವರ್ ಮೈನಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಮೈನಸ್ ಎಕ್ಸ್ ಈಸ್ ಮೈನಸ್ 1. ಸೊ ಮೊದಲಿಗೆ ಬರ್ಬಿಡ್ತಾನ್ರಿ ಅದನ್ನ, ಮೈನಸ್ ಆಫ್ ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಬರೀತೀರಿ, ಡಿ ಟಿ ಅಂತ ಬರೀತೀರಿ. ಸೊ ದಿಸ್ ಬಿಕಮ್ಸ್, ಹಾಗಾದ್ರೆ ಇದೇನಾಗತ್ತೆ ಹೇಳ್ರಿ. ಎಸ್, ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್, ನಾವ್ ಯಾರನ್ನ ರಿಪ್ಲೇಸ್ ಮಾಡಿದೀವಿ, ಡಿನಾಮಿನೇಟರ್ ನ ರಿಪ್ಲೇಸ್ ಮಾಡಿದೀವಲ್ಲ, ಯಾರಿಂದ, ಟಿ ಇಂದ. ಸೊ 1 ಡಿವೈಡ್ ಬೈ ಟಿ ಆಯ್ತು. ಹಾಗಾದ್ರೆ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಲ್ಲ ಐತ್ ನೋಡ್ರಿ, ಡಿ ಎಕ್ಸ್. ಅದನ್ನ ಯಾರಿಂದ ರಿಪ್ಲೇಸ್ ಮಾಡ್ತೀರಿ, ಹಂಗಾದ್ರೆ ಡಿ ಟಿ ಇಂದ ರಿಪ್ಲೇಸ್ ಮಾಡ್ತೀರಿ, ಡಿ ಟಿ. ಇದು ಯಾವ ಫಾರ್ಮ್ ಒಳಗೆ ಐತಿ ಸರ್, ಇದನ್ನ ಯಾವ ರೀತಿ ಇಂಟಿಗ್ರೇಟ್ ಮಾಡ್ಬೇಕು, ಕನ್ಫ್ಯೂಸ್ ಮಾಡ್ಕೊಂಡ ಡೆರಿವೇಟಿವ್ 1 ಡಿವೈಡ್ ಬೈ ಎಕ್ಸ್ ಡೆರಿವೇಟಿವ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಅದನ್ನ ಬರಿಬಾರ್ದು ಇಲ್ಲಿ. ಇಟ್ ಈಸ್ ದಿ ಸ್ಟ್ಯಾಂಡರ್ಡ್ ಇಂಟಿಗ್ರಲ್. ವಿ ನೋ ದಟ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಈಸ್ log of mod x plus c, right? ಸೇಮ್ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. I is equals to log of mod of t plus c. I is equals to mod of t ಅಂತಂದ್ರೆ ಏನ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ, ಇಲ್ಲಿದೆ ನೋಡಿ, ಏನ್ ಬರೀತೀರಿ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಇಫ್ ಯು ರೈಟ್ ದಿಸ್ ಮಚ್ ದೆನ್ ಯು ವಿಲ್ ಗೆಟ್ 2 out of 2 marks. Then coming to the next question, 8th question ನೋಡ್ರಿ, ಇಲ್ಲೂ ಅದೇ ರೀತಿ ಐತಿ. I is equals to integration of sine of tan inverse x divided by 1 plus x square dx. ನಿಮ್ ತಲೆ ಒಳಗೆ ಏನು ಬ್ರಾಕೆಟ್ ಅಲ್ಲಿ ಇರೋದನ್ನ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಆ ರೀತಿ ಅಲ್ಲ. ಓಕೆ, that may be true for few of the questions, not for all. tan inverse x ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ ಅಂತಂದ್ರೆ ಅದನ್ನ ಡಿಫರೆನ್ಶಿಯೇಟ್ ಮಾಡಿದಾಗ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅನ್ನ ರಿಪ್ಲೇಸ್ ಮಾಡ್ಬೋದಲ್ಲ. 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ರಿಪ್ಲೇಸ್ ಆಗುತ್ತಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಯೂಸ್ ದ ಸಬ್ಸ್ಟಿಟ್ಯೂಷನ್ ಆಸ್ tan inverse x is equals to t ಅಂತ ತಗೊಂತೀರಿ. Then if I differentiate both sides with respect to x, then we will get 1 divided by 1 plus x square dx is equals to dt. Correct? Next, ಹಂಗಾದ್ರೆ ಏನಾಗುತ್ತೆ, I is equals to integration of sine of t 1 ನೋಡ್ರಿ
1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅನ್ನು ಆಲ್ರೆಡಿ ನಾವು ಡಿ ಟಿ ಇಂದ ರಿಪ್ಲೇಸ್ ಮಾಡಿದೀವಿ. ಸೊ ಐ ಬಿಕಮ್ಸ್ ಈಕ್ವಲ್ಸ್ ಟು ಸೈನ್ ಟಿ ಇಂಟಿಗ್ರೇಷನ್ ಏನಾಗುತ್ತೆ ಮೈನಸ್ ಕಾಸ್ ಟಿ ಪ್ಲಸ್ ಸಿ ಆಗುತ್ತೆ. ಅಂಡ್ ದಟ್ ಈಸ್ ನಥಿಂಗ್ ಬಟ್ ಮೈನಸ್ ಕಾಸ್ ಆಫ್ ಟಿ ಅಂತಂದ್ರೆ ಏನ್ ತಗೊಂಡಿರಿ ನೋಡ್ರಿ, ಟಿ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್. ಅದನ್ನ ಮರಿಬಾರ್ದು ನಾವು ಯಾವತ್ತು. ಇಷ್ಟ ಬರ್ದ್ರಿ ಅಂತಂದ್ರೆ ಮಾರ್ಕ್ಸ್ ಕೊಡ್ತಾರೇನು, 1 ಮಾರ್ಕ್ಸ್ ಕಟ್ ಆಗುತ್ತೆ. ಇದನ್ನ ಬರೀಲೇಬೇಕು ಕಂಪಲ್ಸರಿ. ಓಕೆ, ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಫೈಂಡ್ ಇಂಟಿಗ್ರಲ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 5 ಟೈಮ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ನೋಡ್ರಿ, ಇಂಡಿವಿಜುವಲಿ ಡಿವೈಡ್ ಮಾಡ್ರಿ, ಅವಾಗ ಏನಾಗುತ್ತಿದು ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ 5 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇಂಡಿವಿಜುವಲಿ ತಗೋತಾ ಇದ್ದೀನಿ ನಾನು. 4 ಇಂಟು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ನೆನಪಿರ್ಲಿ 1 ಡಿವೈಡ್ ಬೈ ಎಕ್ಸ್ ದ ಡೆರಿವೇಟಿವ್ ತಗೊಂಡ್ರಿ ಅಂತಂದ್ರೆ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ. 1 ಬೈ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಮೈನಸ್ 1 ಬೈ ಎಕ್ಸ್ ಬರುತ್ತೆ. ಸೊ ಇಲ್ಲಿ ನಮಗೆ ಈಸಿಯಾಗಿ ಬರುತ್ತೆ ನೋಡ್ರಿ ಆನ್ಸರ್ ಯಾವ ರೀತಿ ಅಂತ ಹೇಳಿ. ಸೊ ಎಕ್ಸ್ ಸ್ಕ್ವೇರ್ ಇದ್ರೊಳಗಿನ ಒಂದು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಅಂಡ್ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಸ್. ವಿ ಆರ್ ಲೆಫ್ಟ್ ವಿತ್ ವಾಟ್ ಇಂಟಿಗ್ರೇಷನ್ ಆಫ್ ಇಲ್ಲಿ ಎಕ್ಸ್ ಡಿ ಎಕ್ಸ್ ಪ್ಲಸ್ 5 ಇಂಟು 1 ಡಿ ಎಕ್ಸ್ ಮೈನಸ್ 4 ಇಂಟು ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಎಸ್, ಸೊ ದಟ್ ಈಸ್ ಈಕ್ವಲ್ ಟು, ಎಲ್ಲ ಸಿಂಪಲ್ ಇದೆ ನೋಡ್ರಿ. ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ ಹಂಗಾದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 5 ಇಂಟು ಎಕ್ಸ್ ಇಲ್ಲಿ ಮೈನಸ್ ಮೈನಸ್ ಐತಲ್ಲ ನಿಮ್ಗೆ ಗೊತ್ತಿರಲಿ, 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಮೈನಸ್ 1 ಬೈ ಎಕ್ಸ್ ಆಗುತ್ತೆ. ದ್ಯಾಟ್ ಮೈನಸ್ ಇಂಟು ದಿಸ್ ಮೈನಸ್ ಪ್ಲಸ್ ಆಗುತ್ತೆ 1 by x plus c. If you write this much, then you will get 2 out of 2 marks. The next question. Find. ಅಲ್ಲಿ ನಾನು ಪ್ರೀವಿಯಸ್ ಒಂದು ಕ್ವಶನ್ ಮಾಡಿದ್ದೆ, ಅದೇ ಫಾರ್ಮ್ಯಾಟ್ ಒಳಗಡೆ ಐತಿದು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ ಫಾರ್ 1 mark or else you can expect this question for 2 mark. Yes. So I is equals to ಏನು ಕೊಟ್ಟಾನ e power x 1 divided by x minus 1 divided by x square dx. ಇದು ಯಾವ ಫಾರ್ಮ್ಯಾಟ್ ಒಳಗೆ ಐತಿ, e power x into f of x plus f dash of x dx is equals to e power x into f of x plus c. ಹೌದಾ, ಆ ಫಾರ್ಮ್ಯಾಟ್ ಒಳಗೆ ಐತಿ. which is of the form integration of e power x f of x plus f dash of x. ಸರ್ ಇಲ್ಲಿ ಪ್ಲಸ್ ಇಲ್ಲಲ್ಲ, ಇಲ್ಲಿ ಮೈನಸ್ ಐತಲ್ಲ, ಬರುತ್ತೆ ನೋಡ್ರಿ, ಅದರ ಡೆರಿವೇಟಿವ್ ಬಂದೇ ಬರುತ್ತೆ ಆ ರೀತಿ. e power x f of x plus c. ಓಕೆ, ವೇರ್ we need to define the functions. f of x ಯಾವ್ದು ತಗೊಂತೀರಿ, ಯಾವ್ದ್ರದ್ದು ಡೆರಿವೇಟಿವ್ ಯಾವ್ದಾಗುತ್ತೆ ನೋಡ್ರಿ. 1 by x ದ ಡೆರಿವೇಟಿವ್ ಮೈನಸ್ 1 by x ಸ್ಕ್ವೇರ್ ಆಗುತ್ತಲ್ಲ. ಸೊ ಹಂಗಾದ್ರೆ ಎಫ್ ಆಫ್ ಎಕ್ಸ್ ಯಾರನ್ನು ತಗೊಂತೀರಿ, 1 by x ತಗೊಂತಾರೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಹಂಗಾದ್ರೆ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಸೊ ದೇರ್ ಫೋರ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ 1 by x minus 1 divided by x square dx is equals to, ಡೈರೆಕ್ಟ್ ಆನ್ಸರ್ ಏನ್ ಬರೀತೀರಿ, e power x into f of x. e power x into f of x ಏನ್ ಬರೀತೀರಿ, 1 divided by x plus c. or else you can write it as e power x divided by x plus c ಅಂತಾನು ಬರೀಬಹುದು. ಓಕೆ, the next question. ಇಲ್ಲೂ ಕೂಡ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ತೀವಿ. i is equals to integration of cot x into log of sin x dx. ಇಲ್ಲಿ ನಾವು ನೋಡ್ಬೋದು log of sin x ಅನ್ನ ಒಂದ್ ವೇಳೆ ಸಬ್ಸ್ಟಿಟ್ಯೂಷನ್ ಮಾಡಿದ್ನಿ ಅಂತಂದ್ರೆ ಪುಟ್ log of sin x is equals to t ಅಂತ ತಗೊಂಡ್ರೆ cot x ಬರುತ್ತಾ ಅಂತ ಚೆಕ್ ಮಾಡೋಣ. cot x dx ಬರುತ್ತಾ ನೋಡೋಣ. ಸೊ ವಾಟ್ ಈಸ್ ದ ಡೆರಿವೇಟಿವ್ ಆಫ್ log sin x ವಿತ್ ರೆಸ್ಪೆಕ್ಟ್ ಟು x? 1 divided by sin x, ಚೈನ್ ರೂಲ್ ಯೂಸ್ ಮಾಡ್ತೀವಿ, ಇಂಟು ಡೆರಿವೇಟಿವ್ ಆಫ್ sin x is cos x dx is equals to dt. ಇಲ್ಲಿ ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ಇಲ್ಲಿ ಇಂಟಿಗ್ರೇಷನ್ ಯೂಸ್ ಮಾಡ್ತಾ ಇದೀವಿ,
ಮತ್ತೆ ಸಬ್ಸ್ಟಿಟ್ಯೂಷನ್ ಮಾಡುವಾಗ ಡಿಫರೆನ್ಸಿಯೇಷನ್ ಕೂಡ ಮಾಡ್ತೀವಿ. ಕನ್ಫ್ಯೂಸ್ ಮಾಡ್ಕೊಂಡು ಯಾವ್ದಾದ್ರು ನೆಗೆಟಿವ್ ಯಾವ್ದಾದ್ರು ಪಾಸಿಟಿವ್ ಆ ರೀತಿ ಬರೀಲಿಕ್ಕೆ ಹೋಗ್ಬೇಡ್ರಿ. cos x by sin x is cot x. So cot x dx is equals to dt. Next ಹಂಗಾದ್ರೆ ಏನ್ ಬರೀತೀರಿ? The given integral becomes integration of cot x dx ಅನ್ನ ಯಾರಿಂದ ರಿಪ್ಲೇಸ್ ಮಾಡ್ತೀರಿ? dt ಇಂದ ರಿಪ್ಲೇಸ್ ಮಾಡ್ತೀರಿ. log sin x ಅನ್ನ t ಇಂದ ರಿಪ್ಲೇಸ್ ಮಾಡ್ತೀರಿ. ಇದೇನಾಗತ್ತೆ ಹಂಗಾದ್ರೆ t dt ಆಗತ್ತೆ. How will you write t dt? Integration of t dt, integration of t dt is t square by 2 plus c. ಹೌದಾ? And that is equals to, therefore I is equals to ಏನ್ ಬರೀತೀರಿ? t square. t ಅಂತಂದ್ರೆ ಏನ್ ಬರೀತೀರಿ ಹೇಳ್ರಿ? log of sin x whole square divided by 2 plus c is the required answer. ಲಾಸ್ಟ್ ಕ್ವಶನ್ ನೋಡ್ರಿ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಇದು 1 ಮಾರ್ಕಿಗೆ ಬರೋ ಚಾನ್ಸಸ್ ಇರುತ್ತೆ ರಾದರ್ ದೆನ್ ಆಸ್ಕಿಂಗ್ ಫಾರ್ 2 marks. ಸೊ I is equals to ಇಂಟಿಗ್ರೇಷನ್ ಆಫ್ log x ಇಲ್ಲಿ ಏನ್ ಯೂಸ್ ಮಾಡ್ತೀವಿ? ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡ್ತೀವಿ. ಇಲ್ಲಿ I ಲೇಟ್ ಇಲ್ಲಿ ಇನ್ನೊಂದು ಆಡ್ ಮಾಡ್ಕೊಂಡ್ಬಿಡ್ರಿ, ಕಾನ್ಸ್ಟಂಟ್ ಅನ್ನ ಲಾಸ್ಟ್ ಗೆ ನಾವು ಕನ್ಸಿಡರ್ ಮಾಡ್ಬೇಕು, ಸೆಕೆಂಡ್ ಫಂಕ್ಷನ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಹಂಗಾದ್ರೆ ಲೊಗ್ಯಾರಿಥಮಿಕ್ ಯಾವ್ದು ಏನ್ ಯೂಸ್ ಮಾಡ್ತೀರಿ? ಫಸ್ಟ್ ಫಂಕ್ಷನ್ ಆಗಿ ಕನ್ಸಿಡರ್ ಮಾಡೋಣ. ಹಂಗಾದ್ರೆ ಇದನ್ನ ಹೆಂಗ್ ಬರೀಬೇಕು ನಾವು? ಈಗ log x into 1 dx ಅಂತ ಬರಿಬೋದಲ್ಲ? ದೆನ್ ಹಂಗಾದ್ರೆ log x becomes the first function, integration of 1 dx minus integration of derivative of log x ಅಂತ ಬರೆಯೋಣ. log x dash integration of 1 dx whole dx, correct? So I is equals to log x integration of 1 is x minus integration of log x is 1 by x into integration of 1 ಏನಾಗುತ್ತೆ? x ಆಗುತ್ತೆ whole dx. x and x get cancels. So I is equals to x log x. ಇಲ್ಲಿ ನೋಡ್ರಿ 1 ಉಳಿದೈತಿ ಇಲ್ಲಿ. ವಾಟ್ ಈಸ್ ದಿ ಇಂಟಿಗ್ರೇಷನ್ ಆಫ್ 1? x ಆಗುತ್ತಾ? x plus c ಆಗುತ್ತೆ. Okay, and this is the required answer. So with this I will be concluding the today's session. In the next session I will be dealing with the important questions for 3 marks. Till then, stay tuned.